ಮೈಕ್ರೋ ಫೈನಾನ್ಸ್ ಮೀಟರ್ ಬಡ್ಡಿಗಳಿಗೆ ಕರ್ನಾಟಕ ಪೊಲೀಸರು ಖಂಡಿತವಾಗಿ ಇಟ್ ಕಮ್ಸ್ ಅಂಡರ್ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಕೇಸಸ್ ರಿಜಿಸ್ಟರ್ ಮಾಡಿ ಕನಿಷ್ಠ ವಾರ್ನಿಂಗ್ ಮಾಡಿ. ಕರ್ನಾಟಕದಲ್ಲಿ ಮೀಟರ್ ಬಡ್ಡಿ ದಂಧೆಗಳು ದೊಡ್ಡ ಮಟ್ಟಿಗೆ ನಡೀತಾ ಇದೆ. ಕರ್ನಾಟಕ ಪೊಲೀಸರಿಗೆ ನಾವು ಈ ಮೂಲಕ ರಿಮೈಂಡ್ ಮಾಡೋದೇನು ಅಂತಂದ್ರೆ, ಮೀಟರ್ ಬಡ್ಡಿ ಮಾಡೋರು RBI ಗೈಡ್ಲೈನ್ಸ್ ಇಲ್ದಿದ್ರ ಲೈಸೆನ್ಸ್ ಇಲ್ದಿರ ಬಡ್ಡಿ ವ್ಯವಹಾರ ಮಾಡೋರು ಯಾರೇ ಆಗಿರ್ಬೋದು, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಕೆಳಗಡೆ ಬರುತ್ತೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗೆ ಪವರ್ಸ್ ಇದೆ. ಕರ್ನಾಟಕದಲ್ಲಿ ಪೊಲೀಸರು ಇದ್ಕೊಂಡು ಕೂಡ, ಪೊಲೀಸ್ ಸ್ಟೇಷನ್ ಇದ್ಕೊಂಡು ಕೂಡ ಅಕ್ರಮವಾಗಿ ಬಡ್ಡಿ ವ್ಯವಹಾರ, ಲೈಸೆನ್ಸ್ ಇಲ್ಲದೆ ಬಡ್ಡಿ ವ್ಯವಹಾರ, ಮೀಟರ್ ಬಡ್ಡಿ ಕೊಟ್ಟು ಜನರನ್ನ ಸುಲಿಗೆ ಮಾಡೋದು, ಸಣ್ಣ ಪುಟ್ಟ ಫೈನಾನ್ಸ್ ಆಫೀಸ್ಗಳಂತ ಓಪನ್ ಮಾಡಿಕೊಂಡು, ಯಾಕಂದ್ರೆ RBI ಗೈಡ್ಲೈನ್ಸ್ ಇದೆ. RBI ಗೈಡ್ಲೈನ್ಸ್ ಪ್ರಕಾರ 11% ಮೇಲೆ ನೀವು ಯಾರು ಬಡ್ಡಿ ಚಾರ್ಜ್ ಮಾಡಿ, 11% ಫಾರ್ 12 ಮಂತ್ಸ್ ಡಿವೈಡೆಡ್ ಬೈ 12 ಹಾಕಿದ್ರೆ 0.75% ಬರುತ್ತೆ ತಿಂಗಳಿಗೆ. ಇವರು ವಾರಕ್ಕೆ 5%, ವಾರಕ್ಕೆ 10% ಮೀಟರ್ ಬಡ್ಡಿ ಕರ್ನಾಟಕದ ಉದ್ದಗಲಕ್ಕೂ ಕಷ್ಟಕ್ಕೆ ಜನ ಕಷ್ಟದಲ್ಲಿದ್ದಾಗ ಹಣ ಕೊಟ್ಬಿಡೋದು, ಆಮೇಲೆ ವಾರಕ್ಕೆ ವಸೂಲಿ ಮಾಡಕ್ ಹೋಗೋದು, ಅವ್ರ ಮೇಲೆ ಜಪ್ತಿ ಆಗೋದು. ಇದೆಲ್ಲದಕ್ಕೂ ಮೂಲ ಕಾರಣ ನಮ್ಮ ಕರ್ನಾಟಕದಲ್ಲಿ ಪೊಲೀಸರು ಈ ಮೀಟರ್ ಬಡ್ಡಿಗಳ ಮೇಲೆ ಯಾವುದೇ ರೀತಿಯ ಕ್ರಮವನ್ನು ಜರುಗಿಸ್ತಾ ಇಲ್ಲ ಅಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಕ್ರಮವನ್ನು ಜರುಗಿಸಬೇಕು. ಪೊಲೀಸರು ಈ ರೀತಿ ಸಾರ್ವಜನಿಕರು ಮೀಟರ್ ಬಡ್ಡಿ ಅಥವಾ ಮೈಕ್ರೋ ಫೈನಾನ್ಸ್ ಆವಳಿಗಳು, RBI ಗೈಡ್ಲೈನ್ಸ್ ಇದೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆ ಒಳಗಾಗಿ ಯಾವಾಗಲಾದ್ರೂ ಪರ್ಮಿಷನ್ ತಗೊಂಡು ಫೋನ್ ಮಾಡಬೇಕು. ಸಾಲ ವಸೂಲಾತಿ ವಾಹನ ಅಂತ ನೀವು ಬ್ಯಾನರ್ ಕಟ್ಕೊಂಡು ಮನೆ ಹತ್ರ ಹೋಗಂಗಿಲ್ಲ. ರೈಟ್ ಟು ಪ್ರೈವೇಸಿ ಡ್ಯಾಮೇಜ್ ಆಗುತ್ತೆ. ಅವ್ರ ಹೆಸರು ಹಾಳಾದ್ರೆ ಸಾಲ ಯಾರು ಕೊಡ್ತಾರೆ ನಿಮ್ಗೆ ವಾಪಸ್ಸು? ಇಟ್ಸ್ ಎ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್. ಮೈಕ್ರೋ ಫೈನಾನ್ಸ್ಗಳವರು ಇವರು ಗಾಡಿಗಳ ಮೇಲೆ ಸಾಲ ವಸೂಲಾತಿ ಅಂತ ಬರ್ಕೊಂಡು ಸಾಲಗಾರರ ಮನೆ ಬಾಗಿಲಿಗೆ ಹೋಗಂಗಿಲ್ಲ. ಕ್ಲಾರಿಟಿ ಇದೆ. ಮೈಕ್ರೋ ಫೈನಾನ್ಸ್ ಅವ್ರಿಗೆ, ಸಣ್ಣ ಪುಟ್ಟ ಫೈನಾನ್ಸ್ಗಳು ಕೊಟ್ಟಿರೋರಿಗೆ ನೀವು ಮನೆ ಹತ್ರ ಹೋಗಿ ಗಲಾಟೆ ಮಾಡಂಗಿಲ್ಲ. ಗಲಾಟೆ ಮಾಡಿದ್ರೆ ಪೊಲೀಸ್ FIR ಮಾಡಬಹುದು. ಬೆಳಗ್ಗೆ ಆಸ್ ಪರ್ ICICI ಬ್ಯಾಂಕ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ 2015ರಲ್ಲಿ RBIಗೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಮಾಡಿದೆ. ಯಾವಾಗಂದ್ರೆ ಅವ್ರು ಯಾರ ಮನೆ ಹತ್ರ ಹೋಗಂಗಿಲ್ಲ. ಯಾರಿಗೂ ನೀವು ಸಾಲ ಕೇಳೋ ನೆಪದಲ್ಲಿ ಯಾರಿಗೂ ಅವಮಾನ ಮಾಡಂಗಿಲ್ಲ. ಯು ಕಾಂಟ್ ಡ್ಯಾಮೇಜ್ ದ ರೆಪ್ಯುಟೇಷನ್. ಯಾರ ಮನೆ ಒಳಗಡೆ ಹೋಗಂಗಿಲ್ಲ. ಗಮನವಿಟ್ಟು ಕೇಳಿ. ನಿಮಗೆ ಭೇಟಿ ಮಾಡಬೇಕು ಅಂದ್ರೆ ನಿಮಗೆ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಳ್ಬೇಕೆ ಹೊರತು ಧಮಕಿ ಹಾಕಂಗಿಲ್ಲ. ಆಮೇಲೆ ನಿಮ್ಮ ಮನೆ ಹತ್ರ ಬಂದು ಸಾಲ ಕಟ್ಟು ಅಂತ ಗಲಾಟೆ ಮಾಡಿದ್ರೆ ಆ ವಿಡಿಯೋನ ಮಾಡಿ ಸಂಬಂಧಪಟ್ಟಂತ ಪೊಲೀಸ್ ಠಾಣೆಗೆ ದೂರನ್ನ ಕೊಡಿ. ಅವನು ಬ್ಯಾಂಕ್ ಓನ್ ಆಗಿರ್ಲಿ, SBI ಆಗಿರ್ಲಿ, ಮೈಕ್ರೋ ಫೈನಾನ್ಸ್ ಆಗಿರ್ಲಿ, ಯಾರೇ ಆಗಿರ್ಬೋದು, ನೀವು ನಿಮ್ಮ ಸಾಲ ಕಟ್ಟಬೇಕಾದ್ರೆ ಸಾಲ ವಸೂಲಾತಿಗೆ ಬಂದಾಗ ಕೆಟ್ಟ ಕೆಟ್ಟ ಭಾಷೆಗಳನ್ನ ಬಳಸೋದು, 4 ಮನೆಗಳ ಮುಂದೆ ಕಿರ್ಚಾಡೋದು, ಇವನ್ ಸಾಲ ತಗೊಂಡಿದ್ದಾನೆ ಕಟ್ಟೇ ಇಲ್ಲ ಅಂತ ಅವಮಾನ ಮಾಡೋದು, ಮನೆ ಒಡೆ ನುಗ್ಗೋದು ಎಲ್ಲ ನಿಷೇಧ. ನೀವು ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಮನೆ ಒಡೆನೂ ಬರಂಗಿಲ್ಲ. ಅವರು ದೇ ಕಾಂಟ್ ಇವನ್ ಎಂಟ್ರಿ ಯುವರ್ ಹೌಸ್ ಆಸ್ ಪರ್ ದ ಗೈಡ್ಲೈನ್ಸ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಡೈರೆಕ್ಟೆಡ್ ಬೈ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಪ್ರಕಾರ ನಿಮ್ಮ ಮನೆಯೊಡೆ. ಆಮೇಲೆ ನಿಮಗೆ ಫೋನ್ ಮಾಡ್ಬೇಕಾದ್ರೆ ಸಮಯ ನಿಗದಿ ಮಾಡಿದೆ, ಸುಪ್ರೀಂ ಕೋರ್ಟ್ ನಿಗದಿ ಮಾಡಿದೆ. ICICI ಬ್ಯಾಂಕ್ ವರ್ಸಸ್ ಶಾರದಾ ದೇವಿ ಕೇಸ್ ಏನೋ ICICI ಬ್ಯಾಂಕ್ ಕೇಸ್ ಅಂತ ಹೊಡೆದ್ರೆ ನಿಮ್ಗೆ ಸಿಗುತ್ತೆ. ಗೈಡ್ಲೈನ್ಸ್ ಮಾಡಿದೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆ ಅಷ್ಟೇ. ಅದಾದ್ಮೇಲೆ ನಿಮಗೆ ಫೋನೇ ಮಾಡಂಗಿಲ್ಲ. ನಿಮ್ ಮನೆ ಒಡೆ ಬರಬೇಕು ಅಂತಂದ್ರೆ ಪರ್ಮಿಷನ್ ತಗೊಂಡ್ಬರ್ಬೇಕು. ದೇ ಕಾಂಟ್ ವಾಕ್ ಇನ್ ಟು ಯುವರ್ ಹೌಸ್. ನಿಮ್ ಮನೆ ಒಡೆ ಕಾಲಿಡಂಗಿಲ್ಲ. ಸಾಲ ಕೊಟ್ಟವನು ಆಚೆ ಕಡೆ ಬಂದು ನಿಂತ್ಕೊಂಡು ಜೋರಾಗಿ ಕಿರ್ಚಾಡಂಗಿಲ್ಲ. ತಗೊಂಬರ ದುಡ್ಡು ತಗೊಂಬ, ಕಿರ್ಚಾಡಂಗಿಲ್ಲ. ಕಿರ್ಚಾಡಿದ್ರೆ ವಿಡಿಯೋ ಮಾಡಿಕೊಂಡು ಸಂಬಂಧಪಟ್ಟಂತ ಪೊಲೀಸ್ ಠಾಣೆಗೆ ದೂರನ್ನ ಕೊಡಿ. ಪೊಲೀಸರು ದೂರನ್ನ ದಾಖಲಿಸಬೇಕು. ನಿಮ್ ಕರ್ತವ್ಯ. ಲೈಸೆನ್ಸ್ ಇಲ್ಲದೆ, ಸಂಬಂಧಪಟ್ಟ ಲೈಸೆನ್ಸ್ ಇಲ್ಲದೆ ಬಡ್ಡಿ ವ್ಯವಹಾರ ಮಾಡಿದ್ರೆ ಮನಿ ಲಾಂಡ್ರಿಂಗ್ ಕೇಸನ್ನ ರಿಜಿಸ್ಟರ್ ಮಾಡಿ EDಗೆ ಟ್ರಾನ್ಸ್ಫರ್ ಮಾಡ್ಬೇಕು. ನೀವು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗೆ ಹೋಗುತ್ತೆ.
ಮನಿ ಲಾಂಡ್ರಿಂಗ್ ಕೇಸಲ್ಲಿ ಅಕಸ್ಮಾತ್ ಲೈಸೆನ್ಸ್ ಇಲ್ಲ ಅಂದ್ರೆ ಬಡ್ಡಿ ವ್ಯವಹಾರ ಮಾಡಿಕೊಂಡು ಮೀಟರ್ ಬಡ್ಡಿ ಯಾರೇ ಮಾಡ್ತಾ ಇರ್ಲಿ ಸಂಬಂಧಪಟ್ಟಂತವ್ರ ಪೊಲೀಸವರು ಮೀಟರ್ ಬಡ್ಡಿ ಕಂಪ್ಲೇಂಟ್ ಬಂದ್ರೆ ಏನೋ ಇದಕ್ಕೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ PM ಆಕ್ಟ್ ಅಲ್ಲಿ ಕೇಸನ್ನ ರಿಜಿಸ್ಟರ್ ಮಾಡಿ ಇಡಿಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ ಅಥವಾ ಇಡಿ ಅವ್ರಿಗೆ ಅದನ್ನ ಫಾರ್ವರ್ಡ್ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಮೀಟರ್ ಬಡ್ಡಿಗಳು ನಡೆಯಂಗಿಲ್ಲ. ನಡೆದ್ರೆ ಪೊಲೀಸರು ಕ್ರಮ ಜರುಗಿಸಬೇಕು. ಸಾರ್ವಜನಿಕರಿಂದ ಕಂಪ್ಲೇಂಟ್ ಬಂದ್ರೆ ಮನೆಗಳ ಹತ್ರ ಹೋಗಿ ಕೊಟ್ಟಿರೋ ಸಾಲಕ್ಕೆ ಕೋರ್ಟಲ್ಲಿ ಪಿಟಿಷನ್ ಹಾಕ್ಬೇಕು. ಮನೆ ಹತ್ರ ಬಂದು ಗಲಾಟೆ ಮಾಡಂಗಿಲ್ಲ. ಆಮೇಲೆ ಮನೆ ಹತ್ರ ವಸೂಲಾತಿಗೆ ಬರೋರು ಐಡೆಂಟಿ ಕಾರ್ಡ್ ಹಾಕ್ಬೇಕು. ಐಡೆಂಟಿ ಕಾರ್ಡ್ ಕೇಳಿದ್ರೆ ನೀವು ಸಾಲ ಕೊಡೋರು ಕೇಳಿದ್ರೆ ತೋರಿಸ್ಬೇಕಾಗತ್ತೆ. ಆಮೇಲೆ ಸಾಲವನ್ನ ಮರುಪಾವತಿ ಮಾಡ್ಲಿಕ್ಕೆ ಬ್ಯಾಂಕಿಂದ ಲೆಟರ್ ತರಬೇಕಾಗತ್ತೆ. ಸುಮ್ನೆ ಬಂದೇ ದುಡ್ಡು ಕೊಡ್ಬೇಕೇನೋ, ನನಗೆ ತಪ್ಪಿಸ್ಕೊಂಡು ಹೋಗಿದ್ದೆ, ಬಾಯಿಗೆ ಬಂದಂಗೆಲ್ಲ ಮಾತಾಡಂಗಿಲ್ಲ. ಆಮೇಲೆ ನಿಮ್ಮನ್ನ ಸಾಲ ವಸೂಲಿತಿ ಮಾಡ್ಬೇಕಾದ್ರೆ ಪಕ್ಕದ ಮನೆಯವ್ರಿಗೆ ಕೇಳಿಸಬಾರ್ದು, ನಿಮಗೆ ಅವಮಾನ ಮಾಡಬಾರ್ದು, ನಿಮ್ಗೆ ಹರಾಸ್ಮೆಂಟ್ ಆಗಬಾರ್ದು. ಇದೆಲ್ಲ ಗೈಡ್ಲೈನ್ಸ್ ಇದೆ. ಹಾಗಾಗಿ ಕರ್ನಾಟಕದಲ್ಲಿ ಬಡ್ಡಿ ವ್ಯವಹಾರ, ಮೀಟರ್ ಬಡ್ಡಿ, ಮೈಕ್ರೋ ಫೈನಾನ್ಸ್ ಹಾವಳಿಗಳಿಗೆ ಒಂದು ಫುಲ್ ಸ್ಟಾಪ್ ಅನ್ನು ಹಾಕಬೇಕಾಗಿದೆ. ನೀವು ವೋಟ್ ಮಾಡಿದಂತ ಸರ್ಕಾರ ಅವನ ಅಶೋಕ್ನ ಆಗ್ಬೋದು, ಬಿಜೆಪಿ ಅವರು ಆಗ್ಬೋದು, ಯತ್ನಾಳ್ ಆಗ್ಬೋದು, OT ರವಿ ಆಗ್ಬೋದು, ಈ ಕಡೆ DK ಶಿವಕುಮಾರ್ ಆಗ್ಬೋದು, ಸಿದ್ದರಾಮಯ್ಯ ಆಗ್ಬೋದು, ಯಾರು ಕೂಡ ಸಾರ್ವಜನಿಕರ ಕಷ್ಟಗಳು ಸ್ಪಂದಿಸ್ತಾ ಇಲ್ಲ. ಬರೀ ಹೂನಾರ ಹಾಕೊಳ್ಳೋದು, ಐಡಿಯಾಲಜಿ ಮಾತಾಡೋದು, ಭಾಷಣಗಳು ಮಾಡೋದು, ಒಬ್ಬರೊಬ್ಬರನ್ನ ಬೈಕೊಳ್ಳೋದು, ಹೋಗೋದು. ಕಷ್ಟಗಳ ಬಗೆಹರಿಬೇಕು. ಮೊದಲನೇದಾಗಿ ಮೈಕ್ರೋ ಫೈನಾನ್ಸ್ ಹಾವಳಿಗಳು ಜಾಸ್ತಿ ಆಗ್ತಾ ಇದೆ. ಎಷ್ಟೋ ಜನ ಊರುಗಳು ಬಿಟ್ಟು ಓಡೋಗ್ತಾ ಇದ್ದಾರೆ. ಮನೆ ಬಾಗಿಲಿಗೆ ಬಂದು ಗಲಾಟೆ ಮಾಡಿದ್ರೆ ವಿಡಿಯೋ ಮಾಡಿ ಸಂಬಂಧಪಟ್ಟಂತ ಪೊಲೀಸ್ ಠಾಣೆಗೆ ಫೋನ್ ಮಾಡಿ. ನೀವು ಪೊಲೀಸ್ ಠಾಣೆಗೆ ಹೋಗ್ಬೇಡಿ, ಪೊಲೀಸವ್ರು ಬರ್ಲಿ. ಸಾಲ ಕೊಡಬೇಕು ಅಂದ್ರೆ ಕ್ರೈಮ್ ಅಲ್ಲ ಅದು. ನೀವು ಯಾರೂ ಕೂಡ ಅಪರಾಧ ಅನ್ಕೊಂಬೇಡಿ. ನೀವು ಸಾಲ ಕಟ್ಟಬೇಕಾದ್ರೆ ಅದು ಅಪರಾಧ ಅಲ್ಲ, ಅದು ಯುವರ್ ಓನ್ಲಿ ಎ ಡಿಫಾಲ್ಟರ್. ನೀವೇನು ಕೊಲೆ ಮಾಡಿಲ್ಲ, ನೀವೇನು ರೇಪ್ ಮಾಡಿಲ್ಲ, ನೀವೇನು ಕಳ್ತನ ಮಾಡಿಲ್ಲ. ಸಾಲ ಕೊಡ್ಬೇಕಾದ್ರೆ ಭಯ ಬೀಳ್ಬೇಕಾಗಿಲ್ಲ. ಸಾಲ ಕೊಡ್ತೀವಿ, ನಮ್ಮ ಹತ್ರ ಇಲ್ಲ, ಕೊಡ್ತೀವಿ, ಸಿಂಪಲ್. ಹಾಗನ್ಬಿಟ್ಟು ಮನೆ ಬಾಗಿಲಲ್ಲಿ ಕೂತ್ಕೊಂಡ್ಬಂದ್ ಮನೆ ಒಳಗಡೆ ಬರ್ಬೇಕಂದ್ರೆ ನಿಮ್ ಪರ್ಮಿಷನ್ ತಗೊಳ್ಬೇಕು. ನೀವು ಪರ್ಮಿಷನ್ ಕೊಟ್ಟಿಲ್ಲ ಅಂತಂದ್ರೆ ಆಚೆನೆ ನಿಲ್ಬೇಕು. ಆಚೆ ನಿಂತ್ಕೊಂಡು ಜೋರಾಗಿ ಮಾತಾಡಂಗಿಲ್ಲ. ನಿಮ್ಮ ಮರ್ಯಾದೆ ತೆಗೆದ್ರೆ ವಿಡಿಯೋ ಮಾಡ್ಕೊಳ್ಳಿ, ಪೊಲೀಸ್ ಠಾಣೆ ಕಂಪ್ಲೇಂಟ್ ಕೊಡಿ, 100 ಫೋನ್ ಮಾಡಿ, 112 ಫೋನ್ ಮಾಡಿ, ಬರ್ಲಿ ಪೊಲೀಸರು ಬರೋಷ್ಟೊತ್ತಿಗೆ ವಿಡಿಯೋ ಮಾಡ್ಕೊಳ್ಳಿ. ಯಾರು ಹೆದರಬೇಡಿ. ನೀವು ಸಾಲ ತಗೊಂಡಿದ್ ಮಾತ್ರಕ್ಕೆ ನಿಮ್ಮನ್ನು ಯಾರಿಗೂ ನೇಣಾಕುವಂತ ಅವಶ್ಯಕತೆ ಇಲ್ಲ, ನಿಮ್ಗೆ ಅವಮಾನ ಮಾಡೋಂತ ಅವಶ್ಯಕತೆ ಇಲ್ಲ. ಹಾಗಾಗಿ ದಯಮಾಡಿ ಇದೊಂದು ವಿಚಾರ. ನೆಕ್ಸ್ಟ್